ನೋಡಬಹುದು. ಈ ಕ್ಯಾಮೆರಾಗೆ ಒಂದು ಸಿಮ್, ಒಂದು ಮೆಮೊರಿ ಕಾರ್ಡ್ ಹಾಕಿದ್ರೆ ಸಾಕು. ರೈತರು ಬೇರೆ ದೇಶದಲ್ಲಿದ್ರೂ ಅಂಗೈಯಲ್ಲಿ ತಮ್ಮ ಕೃಷಿ ಭೂಮಿನ ನೋಡಬಹುದು. 2-3 ಎಕರೆ ಜಾಗವನ್ನ ನಿಮ್ಮ ಮೊಬೈಲ್ನಲ್ಲಿ ನೋಡಬಹುದು. ಈ ಸ್ಮಾರ್ಟ್ ಕ್ಯಾಮೆರಾ ನಿಮ್ಮ ಕೃಷಿ ಭೂಮಿಯನ್ನು ರಕ್ಷಿಸುತ್ತದೆ. ಯಾರಾದ್ರೂ ಅಪರಿಚಿತರು ಬಂದಾಗ ಇದು ಅವರನ್ನು ಟ್ರ್ಯಾಕ್ ಮಾಡಿ ಸೈರನ್ ಮಾಡುತ್ತದೆ ಮತ್ತು ನಿಮ್ಮ ಮೊಬೈಲ್ಗೆ ಫೋಟೋ ಕಳುಹಿಸುತ್ತದೆ. ರೈತರು ಎಲ್ಲೇ ಇದ್ರೂ ಈ ಕ್ಯಾಮೆರಾ ಮೂಲಕ ಮೊಬೈಲ್ನಿಂದಲೇ ಕೆಲಸಗಾರರಿಗೆ ನೇರ ಸೂಚನೆ ನೀಡಬಹುದು. ಆ ಕಡೆ ಸ್ವಲ್ಪ ಶನೇಶ್ವರ ಇದು ಪಾವಗಡದಲ್ಲಿ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಕಾರ್ಯಕ್ರಮಗಳು 3 ದಿನದಿಂದ ಪ್ರಾರಂಭವಾಗಿದೆ. ಶ್ರಾವಣ ಶನಿವಾರ ಈ ದಿವಸ ಪಾವಗಡದಲ್ಲಿ ಆದಿತ್ಯಾದಿ ನವಗ್ರಹ ಸಮೇತ ಜ್ಯೇಷ್ಠಾದೇವಿ ಸಮೇತ ಶನೇಶ್ವರ ಸ್ವಾಮಿ ದೇವಸ್ಥಾನ ಇದು 1955ನೇ ಇಸ್ವಿಯಲ್ಲಿ ಪ್ರತಿಷ್ಠಾಪನೆಗೊಂಡು 75 ವರ್ಷ ಕಳೆದಿದೆ. ಆವತ್ತಿಂದ ಇವತ್ತಿನ ತನಕ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಎಲ್ಲ ಕಡೆಯಿಂದ ಕರ್ನಾಟಕ, ಆಂಧ್ರ, ತಮಿಳುನಾಡು ಕಡೆಯಿಂದ ಭಕ್ತಾದಿಗಳು ಬರ್ತಾ ಇರ್ತಾರೆ. ಮೊದಲನೇ ಶ್ರಾವಣ ಶನಿವಾರ ಪ್ರಯುಕ್ತ ಪಾವಗಡ ಪಟ್ಟಣದಲ್ಲಿ ನೆಲೆಸಿರುವ ಸುಪ್ರಸಿದ್ಧ ಶನಿಮಹಾತ್ಮ ದೇವಸ್ಥಾನಕ್ಕೆ ಸಹಸ್ರಾರು ಸಂಖ್ಯೆಯ ಭಕ್ತರು ಸರತಿ ಸಾಲಿನಲ್ಲಿ ಆಗಮಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅಲ್ಲದೆ ಸಾಮೂಹಿಕವಾಗಿ ಶನಿದೇವರ ತೈಲಾಭಿಷೇಕ ಪೂಜೆಯನ್ನು ಸಹ ನೆರವೇರಿಸಿದ್ದಾರೆ. ದೇವಸ್ಥಾನದ ವತಿಯಿಂದ ತೀರ್ಥ ಪ್ರಸಾದ ಮತ್ತು ಅನ್ನ ಪ್ರಸಾದವನ್ನು ಸಹ ವಿತರಿಸಲಾಗಿದೆ. ಇನ್ನು ಮೊದಲನೇ ಶ್ರಾವಣ ಶನಿವಾರ ಪ್ರಯುಕ್ತ ರಾಜ್ಯದ ಮಾಜಿ ಸಚಿವರು ಮತ್ತು ಶಾಸಕರು ಆದ ವಿನಯ್ ಕುಲಕರ್ಣಿ ಕುಟುಂಬ ಸಮೇತ ಪಾವಗಡ ಶನಿಮಹಾತ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈ ವೇಳೆ ಪಾವಗಡ ತಾಲೂಕಿನ ಶಾಸಕರಾದ ಎಚ್ ವೆಂಕಟೇಶ್ ಮತ್ತು ದೇವಸ್ಥಾನದ ಸಮಿತಿಯ ಅಧ್ಯಕ್ಷರಾದ GS ಅನಿಲ್ ಕುಮಾರ್ ಮತ್ತಿತರ ನಿರ್ದೇಶಕರು ವಿನಯ್ ಕುಲಕರ್ಣಿಯವರನ್ನು ಬರಮಾಡಿಕೊಂಡು ಅವರಿಗೆ ದೇವಸ್ಥಾನದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದ್ದಾರೆ. ಇನ್ನು ಶನಿ ಮಹಾತ್ಮ ದೇವಸ್ಥಾನಕ್ಕೆ ದೂರದಿಂದ ಆಗಮಿಸಿದ ಭಕ್ತರ ಹಸಿವನ್ನು ನೀಗಿಸಲು ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಅನ್ನಪ್ರಸಾದವನ್ನು ವಿತರಿಸಿದ್ದಾರೆ. ಇನ್ನೂ 3 ವಾರಗಳ ಅಂದರೆ 3 ಶನಿವಾರಗಳು ಸಹ ಈ ಒಂದು ಅನ್ನಪ್ರಸಾದವನ್ನು ವಿತರಿಸಲಾಗುತ್ತದೆ ಎಂದು ಟ್ರಸ್ಟ್ನ ಅಧ್ಯಕ್ಷರಾದಂಥ ಗುಂಡಾರಳ್ಳಿ ಲೋಕೇಶ್ ತಿಳಿಸಿದ್ದಾರೆ. ಈ ವೇಳೆ ಟ್ರಸ್ಟ್ನ ಉಪಾಧ್ಯಕ್ಷರಾದ ರಾಮೇಶ್, ಖಜಾಂಚಿ ರಾಮಸ್ವಾಮಿ, ಕಾರ್ಯದರ್ಶಿ ವಕೀಲ ನಾಗೇಂದ್ರ ರೆಡ್ಡಿ, ಜಂಟಿ ಕಾರ್ಯದರ್ಶಿ ಸಾಯಿಕುಮಾರ್, ನಿರ್ದೇಶಕ ಪವನ್, ದಯಾನಂದ್, ಜೀವನ್, ತರಕಾರಿ ಮಂಜು, ಸಂದೀಪ್, ನಾಗೇಶ್, ವಂಶಿ, ಗ್ಯಾಸ್ ಬಾಬು, ಮಂಜುನಾಥ್ ಬಾಬು, ವೆಂಕಟೇಶ್, ಸಿದ್ದೇಶ್, ನಿತಿನ್, ತಿಪ್ಪೇಸ್ವಾಮಿ, ರಾಕೇಶ್, ರಾಮು ಸೇರಿದಂತೆ ಮತ್ತಿತರರು ಇದ್ದರು. ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ನ ಈ ಒಂದು ಸೇವಾ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಇನ್ನು ಶನಿವಾರ ಪಾವಗಡ ಪಟ್ಟಣದಲ್ಲಿ ಗುಂಡಿಗಳು ಎಂದು ಪಾವಗಡ ಪವರ್ ನ್ಯೂಸ್ನಲ್ಲಿ ಹೊಸ ಬಸ್ ನಿಲ್ದಾಣಕ್ಕೆ ಹೋಗುವ ರಸ್ತೆಯ ಸುದ್ದಿಯನ್ನು ಪ್ರಕಟಿಸಲಾಗಿತ್ತು. ಈ ಸುದ್ದಿಯನ್ನು ನೋಡಿ ಎಚ್ಚೆತ್ತ ಪಾವಗಡ ಪುರಸಭಾ ಅಧಿಕಾರಿಗಳು ತಾತ್ಕಾಲಿಕವಾಗಿ ಜಲ್ಲಿ ಮತ್ತು ಮಣ್ಣನ್ನು ಹಾಕಿ ಸಮತಟ್ಟು ಮಾಡಿದ್ದಾರೆ. ಆದರೆ ಈ ರೀತಿಯಾದಂಥ ಒಂದು ಜಲ್ಲಿ ಮತ್ತು ಮಣ್ಣಿಂದ ಈ ಒಂದು ಗುಂಡಿಗಳನ್ನು ಮುಚ್ಚಬೇಡಿ, ಶಾಶ್ವತವಾದ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿ ಎಂದು ಈ ಪ್ರಯಾಣಿಕರು ಒತ್ತಾಯಿಸುತ್ತಿದ್ದಾರೆ. ಎಸ್, ಈತನನ್ನು ನೋಡಿದರೆ ನೀವೇನಾದರೂ ಗುರ್ತಿಡಿತೀರಾ ಅಥವಾ ಯಾರು ಇವನಂತ ಹೇಳ್ತೀರಾ? ಹೇಳೋ ಹಾಗಿದರೆ ನನ್ನ ನಂಬರ್ಗೆ ಫೋನ್ ಮಾಡಿ ದಯವಿಟ್ಟು. ಈ ದೃಶ್ಯ ಎಲ್ಲಿದಪ್ಪ ಅಂದ್ರೆ ಪಾವಗಡ ಸರ್ಕಾರಿ ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ವಾರ್ಡ್ನ ಒಂದು ದೃಶ್ಯ. ಪಾಪ ನಿತ್ಯ ತಾಯಿ ಮತ್ತು ಮಕ್ಕಳು ತಮ್ಮ ವಿವಿಧ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬರುತ್ತಾರೆ. ಈ ವೇಳೆ ವಾರ್ಡ್ಗಳಲ್ಲಿ ಇದ್ದು ICU ರೂಮ್ಗೆ ಹೋದಾಗ ಈ ಒಬ್ಬ ಖತರ್ನಾಕ್ ಕಳ್ಳ ಪ್ರವೇಶಿಸಿ ಮಳ್ಳನಂತೆ ಆಗಮಿಸಿದ ಈ ಒಂದು ಕಳ್ಳ ನೀರಿನ ಬಾಟಲನ್ನು ತೆಗೆದುಕೊಂಡು ಬ್ಯಾಗಲ್ಲಿ ಇಟ್ಟು ಬ್ಯಾಗ್ನಲ್ಲಿದ್ದ ವಸ್ತುಗಳನ್ನು ಜೋಬ್ನಲ್ಲಿ ಹಾಕಿಕೊಂಡು ಪರಾರಿಯಾಗಿದ್ದಾನೆ ಕಣ್ರಿ. ಅದಕ್ಕೆ ಪಾವಗಡ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಹೋಗುವ ಗರ್ಭಿಣಿ ಸ್ತ್ರೀಯರು ಮತ್ತು ಬಾಣಂತಿಯರು ಹುಷಾರು. ಇಂತಹ ಬೆಲೆ ಬಾಳುವ ವಸ್ತುಗಳು ಏನಾದರೂ ಇದ್ದರೆ, ಬಂಗಾರ ಮತ್ತು ಹಣವಿದ್ದರೂ ಸಹ ಇಂಥ ಖತರ್ನಾಕ್
ಕಳ್ಳರು ಕದ್ದಿಕೊಂಡು ಹೋಗಲು ಹಿಂದೆ ಮುಂದೆ ನೋಡುವುದಿಲ್ಲ. ಆದ್ದರಿಂದ ಸರ್ಕಾರಿ ಆಸ್ಪತ್ರೆಯ ಆಡಳಿತಾಧಿಕಾರಿಗಳು ಮತ್ತು ಸಿಬ್ಬಂದಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಅಪರಿಚಿತರು ಯಾರಾದರೂ ಬಂದರೆ ಅವರ ಮೇಲೆ ನಿಗಾ ವಹಿಸಬೇಕೆಂದು ರೋಗಿಗಳು ಒತ್ತಾಯಿಸುತ್ತಿದ್ದಾರೆ. ಪಾಪ ಈ ಮಂಗ ಕಳ್ಳನಿಗೆ ಏನು ಗೊತ್ತು, ನಾನು CC ಕ್ಯಾಮ್ರಾದಲ್ಲಿ ಬೀಳ್ತಾ ಇದ್ದೀನಿ, CC ಕ್ಯಾಮ್ರಾದಲ್ಲಿ ನಾನು ಮಾಡುವ ಕೃತ್ಯ ರೆಕಾರ್ಡ್ ಆಗ್ತಾ ಇದೆ ಅಂತ ನೋಡಿ ಹೆಂಗೆ ಮಳ್ಳನ ರೀತಿಯಲ್ಲಿ ಬ್ಯಾಗಲ್ಲಿರುವ ವಸ್ತುಗಳನ್ನು ತನ್ನ ಜೋಬಿನಲ್ಲಿ ತುರುಕಿಕೊಳ್ಳುತ್ತಾನೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯಿತು. ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಪಾವಗಡ ತಾಲೂಕಿನ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಗೃತಿ ನೀಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.